ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಮೊನ್ನೆ ಡಿ-ಮಾರ್ಟ್ಗೆ ಹೋಗಿದ್ದೆ ಸಂಡೇ. ಮನೆಯವರು ಜೊತೆ ಸುಮ್ಮನೆ ಬೇಜಾರಾಗಿತ್ತು. ಹಾಗೆ ಎಲ್ಲೂ ಕರ್ಕೊಂಡೋಗಲ್ವಲ್ಲ ನೀವು ಅಂತ ಇದ್ದೆ. ಸ್ವಲ್ಪ ದಿನದಿಂದ ಎಲ್ಲೂ ಹೋಗೇ ಇಲ್ಲ. ಸೊ ನಮಗೂ ಬೇಜಾರಾಗ್ತಿರುತ್ತಲ್ವ ಮನೆಯಲ್ಲೇ ಇದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ. ಸರಿ ಅಂತ ಅಂದ್ಬಿಟ್ಟು ಡಿ-ಮಾರ್ಟ್ಗೆ ಹೋಗಿದ್ವಿ. ಏನು ತಗೋಬೇಕು ಅಂತ ಏನೂ ಇರಲಿಲ್ಲ ಮನೆಗೆ. ಐಟಮ್ಸ್ ಎಲ್ಲ ಇತ್ತು, ಆದ್ರೂ ಹೋಗಿದ್ದೀವಲ್ಲ ಅಂತ ಅಂದ್ಬಿಟ್ಟು ಮೂವಿ ನೋಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಯಾವ ಮೂವಿನೂ ಯಾವುದೂ ಅಷ್ಟು ಚೆನ್ನಾಗಿಲ್ಲ ಅಂತ ಅಂದರು. ಅಲ್ಲೇ ಮೀರಜ್ ಇದೆ, ಮೂವೀಸ್ ಎಲ್ಲ ಯಾವುದಾದ್ರೂ ಚೆನ್ನಾಗಿದ್ರೆ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಯಾವುದೂ ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಸ್ವಲ್ಪ ಆಟಾಡಿಸ್ಕೊಂಡು, ನನಗೆ ಕಿಚನ್ ಐಟಮ್ಸ್ ಎಷ್ಟಿದ್ರೂ ನಮ್ಮ ಅಡುಗೆ ಮನೆಗೆ ನಾವು ಎಷ್ಟೇ ಡೆಕೋರ್ ಮಾಡಿದ್ರೂ ಸಾಕಾಗಲ್ಲ. ಅದರಲ್ಲೂ ಡಿ-ಮಾರ್ಟ್ಗೆ ಹೋಗ್ಬಿಟ್ರೆ ಈ ಥರದ್ದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಮಕ್ಕಳಿರೋ ಮನೆಗೆ ಕಾಚಿನ ಐಟಮು ಅಷ್ಟೊಂದು ಎಲ್ಲ ಏನು ಚೆನ್ನಾಗಿರಲ್ಲ. ಯಾಕೆಂದರೆ ಯಾವಾಗಲೂ ಹೋಗ್ತಿರ್ತಾರೆ, ನನ್ನ ಮಕ್ಕಳು ಹತ್ತುತ್ತಿರ್ತಾರೆ. ಅದರಲ್ಲೂ ಗಂಡು ಮಕ್ಕಳಂತೂ ತುಂಬ ಹೈಪರ್ ಇರ್ತಾರೆ. ನನ್ನ ಮಕ್ಕಳು ಥರ ಇದ್ದರೆ ಎಷ್ಟು ಹೊಡೆದಾಕ್ಬಿಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ನನ್ನ ಲಕ್ಕಿ ಏನೂ ಆಗಿಲ್ಲ. ಹಂಗಾಗಿ ನಾನು ಈ ಸಲ ಗಾಜಿನ ಐಟಮ್ ಯಾವುದು ತೊಗೊಳ್ಳೋದು ಬೇಡ, ಮಕ್ಕಳು ಸ್ವಲ್ಪ ದೊಡ್ಡವರಾಗೋ ತನಕ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಯಾವಾಗ ಇಷ್ಟ ಆಗುತ್ತೋ ಗೊತ್ತಿಲ್ಲ, ತೊಗೊಂಡ್ಬಿಡ್ತೀನಿ. ಬಟ್ ಈಗ ಬೇಡ ಅಂತ ಅಂದ್ಕೊಂಡು ಎಲ್ಲ ಒಂದು ರೌಂಡ್ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇದನ್ನೆಲ್ಲ ಶಾಪ್ ಮಾಡಬೇಕು ಅನ್ನೋದು ಆಸೆ ಇತ್ತು. ಬಟ್ ನೋಡೋಣ ನೆಕ್ಸ್ಟು ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಬಟ್ ಎಲ್ಲ ಇದ್ದಿದ್ದರಿಂದ ನಾನು ಏನೋ ತೊಗೋಬೇಕು ಅಂತ ಅಂದ್ಕೊಳ್ಳಿಲ್ಲ. ನಿಮಗೆಲ್ಲ ತೋರಿಸೋಣ ಅಂದ್ಬಿಟ್ಟು ಮಾಡಿದೆ. ರೀಸನಬಲ್ ಪ್ರೈಸು, ಆನ್ಲೈನ್ಗಿನ್ನೂ ಸ್ವಲ್ಪ ಕಡಿಮೆಗೆ ಸಿಗುತ್ತೆ, ಕ್ವಾಲಿಟಿನೂ ಅಷ್ಟೇ. ಇದೆಲ್ಲ ತುಂಬ ಚೆನ್ನಾಗಿದೆ. ಡಿ-ಮಾರ್ಟಲ್ಲಿ ಕ್ವಾಲಿಟಿ ಅಂತ ಬಂದರೆ ಕಾಳು ಕವರ್ ಹಾಕ್ತೀವಲ್ಲ, ಅದು ಒಂದೇ ಲೋ ಕ್ವಾಲಿಟಿ ಅಂದರೆ ಲೋ ಕ್ವಾಲಿಟಿ. ಅದು ಸ್ವಲ್ಪ ಹಿಂಗೆ ಇಟ್ಕೊಂಡು ಸ್ವಲ್ಪ ನೈಫು ನಮ್ಮದು ಉಗುರು ಟಚ್ ಆದ್ರೂ ಇದಾಗ್ಬಿಡುತ್ತೆ. ನಾವೇನಾದರೂ ಅಲ್ಲಿ ಏನಾದರೂ ನೈಫು ಅಥವಾ ಬೇರೆ ಏನಾದರೂ ಡಬ್ಬಗಳು ಅದ್ರ ಮೇಲೆ ಏನಾದರೂ ಕಾಳು ಇಟ್ಟರೆ ಎಲ್ಲ ಅಲ್ಲೇ ಚೆಲ್ಲೋಗ್ಬಿಡುತ್ತೆ. ಅದೊಂದು ನನಗೆ ಸಿಕ್ಕಾಬಟ್ಟೆ ಬೇಜಾರು. ಇನ್ನು ಇದು ಸಿಕ್ಕಾಬಟ್ಟೆ ಕ್ಯೂಟಾಗಿದೆ. ಈ ಬಾಕ್ಸ್ಗಳು ರಿಟರ್ನ್ ಗಿಫ್ಟ್ಗಂತೂ ತುಂಬಾ ಇಷ್ಟ ಆಗುತ್ತೆ ನನಗಂತೂ. ತುಂಬಾ ಖುಷಿ ಆಗುತ್ತೆ ಕಿಚನ್ ಐಟಮ್ಸ್ಗಳೆಲ್ಲ ಈ ಥರ ನೋಡೋಕ್ಕೆ. ಅಲ್ಲಂತೂ ಒಂದಕ್ಕಿಂತ ಒಂದೊಂದು ಚೆನ್ನಾಗಿತ್ತು. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಅನ್ನಿಸ್ತಿತ್ತು ನನಗೆ. ಅಲ್ಲಿ ನೀನು ಯಾವ ಕಡೆ ಹೋಗಿ ಸುತ್ಕೊಂಡು ಬಂದರೂ ಗಾಜಿನ ಐಟಮ್ಮು, ಈ ಥರ ಪಿಂಗಾಣಿ ಐಟಮ್ಸ್ಗಳಿಗೆ ಕಣ್ಣು ಹೋಗ್ತಾಯಿತ್ತು. ತುಂಬಾ ಚೆನ್ನಾಗಿದೆ. ನೀವೇನಾದರೂ ಹೋದರೆ ನೋಡ್ಕೊಂಬನ್ನಿ, ಪರ್ಚೇಸ್ ಮಾಡಿ. ಅಂದರೆ ಯಾವುದೇ ಇದು ಪ್ರಮೋಷನ್ ವಿಡಿಯೋ ಅಲ್ಲ, ಪರ್ಸ್ನಲಾಗಿ ಮಾಡೋದು. ಆ ಡಿ-ಮಾರ್ಟ್ ಅಂತ ಅಂದಮೇಲೆ ತುಂಬ ಕಡಿಮೆ ಸಿಗುತ್ತೆ ನಮಗೆ. ಹಂಗಾಗಿ ನಾವು ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಕಡಿಮೆಗೂ ಸಿಗುತ್ತೆ ಅಂದರೆ ಯಾಕೆ ಜನಕ್ಕೆ ಹೇಳ್ಬಾರ್ದಲ್ವ. ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆದರೆ ಅದೇ ಒಂದು ಸಮಾಧಾನ. ಸೊ ಹಂಗಾಗಿ ನಾನು ಈ ವಿಡಿಯೋನ ಮಾಡ್ಕೊಂಡಿದ್ದೆ. ತುಂಬಾ ಇಷ್ಟ ಆಯಿತು ನನಗೆ ಆ ಡೇ ಅಂತೂ. ನಮ್ಮ ಮನೆಯವ್ರ ಜೊತೆ ಇದ್ದರೆ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಅವ್ರಿಗೆ ಅದನ್ನ ಎಷ್ಟು ಸಲ ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಯಾವಾಗಲೂ ಕೆಲಸ ಅಂತ ಅಂದ್ಕೊತಿರ್ತಾರೆ. ಬಟ್ ಅದು ಇಂಪಾರ್ಟೆಂಟೇ. ಕೆಲಸ ಮಾಡಿದ್ರೆ ಅಲ್ವಾ ನಮಗೆ ಈ ಥರ ಎಲ್ಲ ಶಾಪಿಂಗ್ ಮಾಡೋಕ್ಕಾಗೋದು. ಅವ್ರು ಕಷ್ಟಪಟ್ಟರೆ ಅಲ್ವಾ ಹಂಗೂ ಅನಿಸುತ್ತೆ ಮನಸ್ಸು. ಬಟ್ ಒಂದು ತಿಂಗ್ಳಿಗೆ ಒಂದು ಸಲನಾದ್ರೂ ಅಥವಾ ಎಲ್ಲಾದರೂ ಹೊರಗಡೆ ಒಂದು ದೂರ ಕರ್ಕೊಂಡು ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಬೆಂಗಳೂರಲ್ಲೇ ಎಲ್ಲ ಒಂದು ಸ್ವಲ್ಪ ಹೊತ್ತಾದರೂ ಕರ್ಕೊಂಡು ಹೋದರೆ ಏನೋ ಒಂಥರ ನಮಗೂ ಖುಷಿ. ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳು ಇದನ್ನೇ ಬಯಸ್ತಾ ಇರ್ತಾರೆ. ಸೊ ಹಂಗಾಗಿ ಇಲ್ಲಿ ನೈಟ್ ವೇರು ಪ್ರತಿಯೊಂದು ಸಿಗುತ್ತೆ. ಕಿಚನ್ಗೆ ಬೇಕಾಗಿರೋದು ಇಂಥದ್ದಿಲ್ಲ ಅನ್ನೋದೇನಿರಲ್ಲ, ಎಲ್ಲನೂ ಸಿಗುತ್ತೆ ಅಲ್ಲಿ. ಅದರಲ್ಲಿ ಜಾರ್ಗಳು ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಅಂಬ್ರಲಾಸು ಮಕ್ಕಳಿಗೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲನೂ ಅವ್ರ ಮಕ್ಳಿಗೆ ಏನು ಬೇಕು, ಜಾಮಿಟ್ರಿ ಬಾಕ್ಸ್ ಇರ್ಬೋದು ಮತ್ತು ಬುಕ್ಸ್ ಇರ್ಬೋದು, ಪ್ರತಿಯೊಂದೂ ತುಂಬಾ ಚೆನ್ನಾಗಿದೆ. ಬಟ್ ಎಲ್ಲ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಇನ್ನು ಈ ಥರ ನಮಗೆ ಕಾಸ್ಮೆಟಿಕ್ಸ್ ಏನು ಬೇಕು, ಶಾಂಪೂ ಆಗಿರ್ಬೋದು ಅಥವಾ ಪರ್ಫ್ಯೂಮು, ಇದೆಲ್ಲನೂ ಕೆಲವೊಂದು ಆಫರ್ಗಳಲ್ಲಿ ಬಿಟ್ಟಿರ್ತಾರೆ. ಆವಾಗ ನಾವು ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಯೂಸ್ ಆಗುತ್ತೆ. ಇಲ್ಲಾಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಕ್ರೀಮ್ಸ್ಗಳು, ಆ ಪಾಂಡ್ಸ್ ಆಗಿರ್ಬೋದು, ಅದೆಲ್ಲ ನಿಮಗೆ 800-900 ಮೇಲೆ ಇರುತ್ತೆ ಸ್ವಲ್ಪ ದೊಡ್ಡ ತೊಗೋತೀನಿ ಅಂತ ಅಂದರೆ. ಇನ್ನು ನನಗೆ ಸ್ವಲ್ಪ ಸನ್ಸ್ಕ್ರೀನು, ಪಾಂಡ್ಸ್, ಫೇಸ್ ವಾಶ್ ಎಲ್ಲ ಬೇಕು. ನಾನು ಅದನ್ನೇ ಯೂಸ್ ಮಾಡೋದು. ಕ್ರೀಮು ಅಷ್ಟೇ, ಪಾಂಡ್ಸ್ ಎಲ್ಲ ಯೂಸ್ ಮಾಡೋದು, ಮಾಯ್ಶ್ಚರೈಸರ್ ಎಲ್ಲ. ಸೊ ಹಂಗಾಗಿ ಹೋಗಿದ್ದೀನಲ್ಲ ತೊಗೊಳ್ಳೋಣ ಅಂತ ತೊಗೊಂಡೆ. ಸ್ವಲ್ಪನೇ ನನ್ನ ಕಾಳುಗಳೆಲ್ಲ ತೊಗೊಂಡಿದ್ದು ನೋಡಿ, ಬರೋಷ್ಟರಲ್ಲಿ ಈ ಥರ ಹಾಳಾಗಿಬಿಟ್ಟಿತ್ತು. ನನಗೆ ಬೇಜಾರಾಗೋಯಿತು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ತೊಗೊಂಡ್ಬಿಟ್ಟಿದ್ದಾರೆ ಕಡಲೆ ಬೀಜ. ನಮ್ಮ ಮನೆಯವರು ಅದು ಆ ಬಾರಿಕೆ ಅದು ತಡ್ಕೊಳ್ಳಿಲ್ಲ, ಅಲ್ಲೇ ಕಿತ್ತೋಗಿತ್ತು. ನನಗೆ ಅದನ್ನು ತೆಗಿಬೇಕಾದ್ರೆ ತುಂಬ ಬೇಜಾರಾಯಿತು. ಡಿ-ಮಾರ್ಟಲ್ಲೆಲ್ಲ ಇಷ್ಟು ಚೆನ್ನಾಗಿರುತ್ತೆ, ಯಾಕೆ ಕವರ್ನ ಈ ಥರ ಮಾಡ್ತಾರೆ ಅಂತ ಅನ್ನಿಸ್ತು. ನನ್ನ ಮಗನಿಗೆ ಈ ಬಾಟಲ್ ತುಂಬ ಇಷ್ಟ ಆಗಿತ್ತು. ಬಟ್ ಅದನ್ನು ಅವ್ನು ಸ್ಕೂಲ್ಗೆ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಕಾಳುಗಳೆಲ್ಲ ಏನೇನು ಬೇಕು ಅಂತ ನನಗಿನ್ನ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ. ಎಲ್ಲ ನೋಡಿಬಿಟ್ಟು ಚೆನ್ನಾಗಿರೋದು ನೋಡಿ ರವೆ ಎಲ್ಲ ಅವರು
ಅಬ್ಸರ್ವ್ ಮಾಡ್ತಾರೆ. ಬೇಳೆ ರವೆ ಎಲ್ಲ ಕೈಯಲ್ಲಿ ಎತ್ಕೊಂಡು ನೋಡಿ ಅವರು ಚೆನ್ನಾಗಿದ್ರೆ ಮಾತ್ರ ತೊಗೊಳ್ಳೋದು. ನಾನು ಅಷ್ಟೊಂದೆಲ್ಲ ಇದು ಮಾಡಲ್ಲ. ಸರಿ ಅವರೇ ತೊಗೋತಿದ್ರಲ್ಲ ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ. ಅವರು ಎಷ್ಟು ಚೆನ್ನಾಗಿ ನೋಡಿ ತೊಗೋತಾರೆ ಅಂದರೆ ತುಂಬ ತರಕಾರಿ ತರೋದಿರ್ಬೋದು ಅಥವಾ ಈ ಥರ ಕಾಳುಗಳು ಎಲ್ಲನೂ ನೋಡಿ ತೊಗೊಬರ್ತಾರೆ. ಕೆಲವೊಂದು ಗಂಡು ಮಕ್ಳು ಏನು ಮಾಡ್ತಾರೆ ಅಂತ ಅಂದರೆ ಏನು ನೋಡಲ್ಲ, ಸುಮ್ಮನೆ ಎತ್ಕೊಬಿಟ್ಟಿರ್ತಾರೆ. ಇನ್ನು ಕೆಲವೊಬ್ರು ಪಾಪ ಗಂಡಸ್ರನ್ನೇ ಕಳಿಸ್ಬಿಟ್ಟಿರ್ತಾರೆ. ಇದ್ರಲ್ಲಿ ಸಣ್ಣ ರವೆ ಯಾವುದು, ಇದ್ರಲ್ಲಿ ಅವಲಕ್ಕಿ ಯಾವುದು, ಆಮೇಲೆ ಇದ್ರಲ್ಲಿ ಉಪ್ಪಿಟ್ಟು ಮಾಡೋದು ಯಾವ ರವೆ ಅಂತ ಪಾಪ ನಮ್ಮನ್ನೇ ಕೇಳ್ತಿರ್ತಾರೆ. ಡಿಮಾರ್ಟಲ್ಲಿ ಗಂಡು ಮಕ್ಳನ್ನ ಕಳಿಸಿದಾಗ ಪಾಪ ಅವರು ಒದ್ದಾಡ್ತಿರೋದು ನೋಡಿ ಒಂದೊಂದ್ಸಲ ಬೇಜಾರಾಗುತ್ತೆ. ಆವಾಗ ನನಗೆ ಅವರು ಎಷ್ಟೊಂದು ಸಲ ಇದು ಯಾವ ಹಿಟ್ಟು, ಮತ್ತು ಗೋಧಿ ಹಿಟ್ಟ, ಇದು ಕಡಲೆ ಹಿಟ್ಟು ಯಾವುದು ಅಂತ ಕೇಳ್ಬಿಟ್ಟು ತೊಗೊಂಡಿರೋದು ಇದೆ ನಾವು ಡಿಮಾರ್ಟ್ಗೆ ಹೋದಾಗ ಎಷ್ಟೊಂದು ಸಲ. ಆದರೆ ನಮ್ಮ ಮನೆಯವರು ಅಡುಗೆ ಮಾಡೋದು ಚೆನ್ನಾಗಿ ಗೊತ್ತಿರೋದ್ರಿಂದ ಅವ್ರಿಗೆ ಯಾವ ಹಿಟ್ಟು ಅದೆಲ್ಲ ಗೊತ್ತಾಗುತ್ತೆ ಚೆನ್ನಾಗಿ. ಸೊ ಹಂಗಾಗಿ ನನಗೆ ಆರಾಮಾಗಿ ವೀಡಿಯೋ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಎಂಜಾಯ್ ಮಾಡಿಕೊಂಡು ಇದ್ದೆ. ಅವ್ರಿಗೆ ಏನೇನು ಬೇಕು ಎಲ್ಲ ಅವರೇ ಎತ್ಕೋತಾಯಿದ್ರು. ಇನ್ನು ಫೈನಲಿ ಮನೆಗೆ ಬರಬೇಕಾದ್ರೆ ನಾವು ನನ್ನ ಮಕ್ಳಿಗೆ ಫ್ರೆಂಚ್ ಫ್ರೈಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಾನು ಒಂದು ಚಿಕನ್ ಬರ್ಗಂಡು ತಿರ್ಕೊಂಡು ನಮ್ಮ ಮನೆಯವರು ಟೀ ಕುಡಿದ್ರು ನನಗೇನು ಬೇಡ ಅಂತ ಅಂದ್ಬಿಟ್ಟು ಅವ್ರೇನು ಇಷ್ಟನೇ ಪಡಲ್ಲ. ಹಂಗಾಗಿ ಅವ್ರು ಯಾವುದೂ ತಿನ್ನೋಕ್ಕೆ ಹೋಗಲ್ಲ. ಇನ್ನು ಮಿರಾಜ್ ಸಿನಿಮಾಸ್ ಇತ್ತಲ್ಲ, ಅಲ್ಲಿ ನನ್ನ ಮಕ್ಕಳು ಸ್ವಲ್ಪ ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನಮ್ಮ ಮನೆಯವರು ಯಾವ ಮೂವಿನೆಲ್ಲ ರೇಟಿಂಗ್ಸ್ ನೋಡಿಬಿಟ್ಟು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಮಕ್ಕಳು ಇನ್ನೂ ಕಾರ್ ಓಡಿಸ್ತಾಯಿದ್ರು. ಅವ್ರಿಗಂತೂ ಸಿಕ್ಕಾಪಟ್ಟೆ ಅದಕ್ಕೆ ಕಾಯ್ತಾಯಿದ್ರು. ಅವರು ಕಾರೆಲ್ಲ ಓಡಿಸ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಡೇ ಅಂತೂ ತುಂಬ ಚೆನ್ನಾಗಿತ್ತು. ಡಿಮಾರ್ಟು ಬೆಸ್ಟ್ ಪ್ಲೇಸು ನಮಗೆ ಏನಾದರೂ ಶಾಪಿಂಗ್ ಮಾಡೋಕ್ಕೆ ಅಥವಾ ನಮಗೆ ಕಾಳುಗಳು ಅಥವಾ ಕಿಚನ್ಗೆ ಏನೇನು ಬೇಕೋ ಎಲ್ಲ ತೊಗೊಳಕ್ಕಂತೂ ಅದು ಬೆಟರ್ ಅಂದರೆ ಬೆಟರು. ಬೇರೆ ಕಡೆ ಎಲ್ಲ ಮಾಲ್ಗಳಲ್ಲಿ ತುಂಬಾ ಕಾಸ್ಟ್ಲಿ ಇರುತ್ತೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಇನ್ನು ಗಾಜಿನ ಐಟಮ್ಸ್ಗಳು ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ ಇರುತ್ತೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಡಿಮಾರ್ಟು ಬೆಸ್ಟ್ ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ಇವತ್ತಿನ ಬ್ಲಾಗು ಇದಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.